ನಮಸ್ಕಾರ ಎಲ್ಲರಿಗೂ. IP ಸ್ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಗುರು ಕಿರಣ್ ಸಿಯು. ಇವತ್ತಿನ ಒಂದು ವಿಡಿಯೋ ಸೆಷನ್ ನಾವು 12 ವೋಲ್ಟ್ ಬ್ಯಾಟರಿಯನ್ನ ನಾವು 24 ವ್ಯಾಟ್ಸ್ ಪ್ಯಾನಲ್ ನಿಂದ ನಾವು ಹೇಗೆ ಚಾರ್ಜ್ ಆಗುತ್ತೆ ಎಂಬುದನ್ನು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ. ಈ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡಿ ಎಂದು ಕಮೆಂಟ್ ಮಾಡಿದ್ರಿಂದ ನಾವು ನಿಮಗೆ ಈ ಒಂದು ವಿಷಯವನ್ನು ತಿಳಿಸಿಕೊಡ್ಲಿಕ್ಕಿದ್ದೇವೆ. ಹಾಗೆ ಈ ಒಂದು ಮಾಹಿತಿಯನ್ನು ನಮ್ಮ ಕಂಪನಿಯ ಪ್ರಮೋಟರ್ ಆದ ಜಯರಾಮ್ ಭಟ್ ಸರ್ ಇವರು ನಿಮಗೆ ನೀಡಲಿಕ್ಕಿದ್ದಾರೆ. ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಇದರ ಕಾನ್ಸೆಪ್ಟ್ ಹೇಗೆ ಸರ್? ಇದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ 24 ವೋಲ್ಟ್ ಇಂದ ಪ್ಯಾನಲ್ ಇರುತ್ತೆ. 24 ವೋಲ್ಟ್ ಸೋಲಾರ್ ಪ್ಯಾನಲ್, ಅದರಿಂದ 12 ವೋಲ್ಟ್ 12 ವೋಲ್ಟ್ ಬ್ಯಾಟರಿ ಅಂದ್ರೆ ಸಿಂಗಲ್ ಬ್ಯಾಟರಿ ಚಾರ್ಜ್ ಮಾಡುವಂಥದ್ದು. ಸಾಮಾನ್ಯದ ಏನಂತ ಹೇಳಿದ್ರೆ ಈ ಒಂದು ಕ್ರೈಸಿಸ್ ಬರುವುದು ಅಂತ ಹೇಳಿದ್ರೆ ಹೊಸದಾಗಿ ಫಿಟ್ ಮಾಡುವಾಗ ಒಂದು ಕ್ರೈಸಿಸ್ ಬರುವುದಿಲ್ಲ. ಮತ್ತೆ ಇದು ಕನ್ನಡದಲ್ಲಿ ಪ್ರಪ್ರಥಮವಾಗಿ ನಾವು ಮಾಡ್ತಾ ಇರುವಂಥದ್ದು. ಕನ್ನಡದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇ ಮೊದಲು ಸಕ್ಸಸ್ ಆಗಿರುವಂಥದ್ದು. ನಾವೇ ಮೊದಲೇ ಗ್ರೀನ್ ಬಿಲ್ಡ್ ಕಂಪನಿಯನ್ನು ಮೊದಲೇ ಮಾಡಿರುವಂಥದ್ದು. ವಿಡಿಯೋನು ಸಹ ಒಂದು ಸಕ್ಸಸ್ ವಿಡಿಯೋನು ಸಹ ನಾವು ಫಸ್ಟ್ ಲಾಂಚ್ ಮಾಡ್ತಾ ಇರೋದು ಕನ್ನಡದಲ್ಲಿ. ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಫಸ್ಟ್ ಇದು ಒಬ್ರು ನಮಗೆ ಕಮೆಂಟ್ ಮಾಡಿ, ನೀವು ಹೇಳಿದ ಕಮೆಂಟ್ ಮಾಡಿದ್ದಾರೆ. ಅದು ನಾವು ಹಿಂದೆ ಸಹ ಸಕ್ಸಸ್ ಆಗಿದ್ದೇವೆ, ಫಿಟ್ ಮಾಡಿ ಸಕ್ಸಸ್ ಆಗಿದ್ದೇವೆ. ಈ ಕಾನ್ಸೆಪ್ಟ್ ಹೇಗಂತ ಹೇಳಿದ್ರೆ ಏನಾಗ್ತದೆ, ಸಾಮಾನ್ಯವಾಗಿ ಸೋಲಾರ್ ಫಿಟ್ಟರಿಗೆ ಸ್ವಲ್ಪ ಏನೋ ವ್ಯತ್ಯಾಸಗಳಾಗಿ ಮಿಸ್ಟೇಕ್ ಆಗಿ 24 ವೋಲ್ಟ್ ಪ್ಯಾನಲ್ ನ ಫಿಟ್ ಮಾಡ್ತಾರೆ. 325 2, 325 2 ಅಥವಾ 150 2 ಪ್ಯಾನಲ್ ನ ಸೀರೀಸ್ ಮಾಡಿ 24 ವೋಲ್ಟ್ ಮಾಡ್ತಾರೆ. ಹಾಗೆ 2 ಬ್ಯಾಟರಿಗಳನ್ನ ಫಿಟ್ ಮಾಡ್ತಾರೆ ಮನೆಗೆ ಅಥವಾ ಅಂಗಡಿ, ಆಫೀಸ್, ಶಾಪ್ಗಳಿಗೆ 2 ಬ್ಯಾಟರಿ ಫಿಟ್ ಮಾಡ್ತಾರೆ. 24 ವೋಲ್ಟ್ ಮಾಡ್ತಾರೆ. 12 + 12 24 ಮಾಡ್ತಾರೆ. 24 ವೋಲ್ಟ್ ಇನ್ವರ್ಟರ್ ಕೊಡ್ತಾರೆ. ಫುಲ್ ವೈರಿಂಗ್ ಅದನ್ನ ಪಾಸ್ ಮಾಡ್ತಾರೆ. ಔಟ್ಪುಟ್ ಅಂದ್ರೆ ಫ್ರಿಜ್ಜಿಗೆ ಇರ್ಬೋದು, ಗ್ರೈಂಡರ್ಗೆ, AHಗೆಲ್ಲ ಅದನ್ನ ಪಾಸ್ ಮಾಡ್ತಾರೆ. ಲೈಟ್, ಟಿವಿ, ಫ್ಯಾನ್, ಫ್ರಿಜ್ ಎಲ್ಲ ಫುಲ್ ಕಾನ್ಸೆಪ್ಟಿಗೆ ಅದನ್ನ ಸ್ಪ್ರೆಡ್ ಮಾಡಿಬಿಡ್ತಾರೆ. ಅದು ಕನೆಕ್ಷನ್ ಕೊಟ್ಬಿಡ್ತಾರೆ ಅಂಗಡಿ, ಮನೆ, ಆಫೀಸ್ಗಳಲ್ಲಿ. ಅದೇನಾಗತ್ತಂದ್ರೆ ಅದೊಂದು 2-3 ವರ್ಷಕ್ಕೆ ಅದು ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಯಾಕೆ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದ್ರೆ ಮೇಲ್ಗಡೆ ಪ್ಯಾನಲ್ ಬ್ಯಾಟರಿ ಸಹ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೇನೆ ಅವ್ರಿಗೆ 2 ಬ್ಯಾಟರಿ ಮೇಂಟೆನೆನ್ಸ್ ಸಹ ತುಂಬಾ ವೆಚ್ಚ ಆಗುತ್ತೆ. ಒಂದು 4-5 ವರ್ಷಕ್ಕೆ ಪ್ಯಾನಲ್ 2 ಬ್ಯಾಟರಿನ ಚೇಂಜ್ ಮಾಡ್ತಾ ಇರಬೇಕು. 2 ಬ್ಯಾಟರಿ ಸಿಸ್ಟಮ್ ಅಲ್ಲಿ 1 ಬ್ಯಾಟರಿ ಚೇಂಜ್ ಮಾಡಿದ್ರೆ ಆಗಲ್ಲ. ಅದು 2 ಬ್ಯಾಟರಿನ ರಿಪ್ಲೇಸ್ಮೆಂಟ್ ಮಾಡಬೇಕು. ಅವಾಗ ಬ್ಯಾಟರಿ ಮೇಂಟೆನೆನ್ಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಯಾನಲ್ 24 ವೋಲ್ಟ್ ಇರುತ್ತೆ. ಮೇಲ್ಗಡೆ ಇರುವಂತ ಪ್ಯಾನಲ್, ಟಾಪ್ ಅಲ್ಲಿರೋ ಪ್ಯಾನಲ್ 24 ವೋಲ್ಟ್ ಇರುತ್ತೆ. ಕೆಳಗಡೆ ಬ್ಯಾಟರಿ 24 ವೋಲ್ಟ್ ಇರುತ್ತೆ. ಅಲ್ಲಿ 12 ವೋಲ್ಟ್ ಬ್ಯಾಟರಿ ಹಾಕಿ 1 ಬ್ಯಾಟರಿಯಲ್ಲಿ ಅವರಿಗೆ ಕೇವಲ ಇನ್ವರ್ಟರ್ ಪಾಯಿಂಟ್ ಮಾಡಿಕೊಟ್ರೆ ಸೊಲ್ಯೂಷನ್ ಆಗಿರುತ್ತೆ. ಇನ್ವರ್ಟರ್ ಪಾಯಿಂಟ್ ಅಂದ್ರೆ ಅಪ್ ಟು ಮಿಕ್ಸಿವರೆಗೆ, ಅಂದ್ರೆ ಫ್ಯಾನ್, ಟಿವಿ, LED ಬಲ್ಬ್, ಮೊಬೈಲ್ ಚಾರ್ಜ್, ಲ್ಯಾಪ್ಟಾಪ್ ಚಾರ್ಜ್, EV ವೆಹಿಕಲ್ ಚಾರ್ಜ್, ಎಲೆಕ್ಟ್ರಾನಿಕ್ ವೆಹಿಕಲ್ ಚಾರ್ಜ್, ಮತ್ತೆ ಮಿಕ್ಸಿ ಗ್ರೈಂಡರ್ ಅಲ್ಲಿವರೆಗೆ ಅವ್ರು ಲೋಡ್ ಕೊಟ್ಟರೆ ಸಾಕು. ಇನ್ವರ್ಟರ್ ಪಾಯಿಂಟ್ ಲೋಡ್ ಆವಾಗ ಅದು ಫೈನ್ ಸೊಲ್ಯೂಷನ್. ಮತ್ತೆ ಡಬಲ್ ಬ್ಯಾಟರಿ ಹಾಕಿ ಮಾಡಿದ್ರೆ ಮತ್ತೆ ಅವರಿಗೆ 3-4 ವರ್ಷ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ 24 ವೋಲ್ಟಿನ ಪ್ಯಾನಲ್ ಏನಿದೆ ಅದನ್ನ ಮತ್ತೆ ಆ ಪ್ಯಾನಲ್ ರೀಸೇಲ್ ಮಾಡ್ಲಿಕ್ಕೂ ವ್ಯಾಲ್ಯೂ ಏನು ಸಿಗಲ್ಲ. ಹೊಸ ಪ್ಯಾನಲ್ ಪರ್ಚೇಸ್ ಮಾಡಿದ್ರೆ ಮತ್ತೆ ಹೈ ಕಾಸ್ಟ್ ಆಗುತ್ತೆ. ಅದು ಸಿಂಪಲ್ ಸೊಲ್ಯೂಷನ್ ಅಲ್ಲಿ ಅವರಿಗೆ ಅಥೆಂಟಿಕ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ 24 ವೋಲ್ಟಿನ ಒಂದು ಸೋಲಾರ್ ಪ್ಯಾನಲ್ ಇಂದ 12 ವೋಲ್ಟಿನ ಬ್ಯಾಟರಿಯನ್ನ ಚಾರ್ಜ್ ಮಾಡುವಂತ ವಿಧಾನವೇ ಈ ಕಾನ್ಸೆಪ್ಟ್ ಆಗಿದೆ. ತುಂಬಾ ಸಕ್ಸಸ್ ಸಹ ನಾವು ಆಗಿದ್ದೇವೆ ಹಿಂದೆನೆ. ಹಾಗೆ ಯಾವುದೆಲ್ಲ ಮೆಥಡ್ಗಳಲ್ಲಿ ಮಾಡ್ಬೋದು ಸರ್? ಮೆಥಡ್ ಎರಡು ಉಂಟು ಇದಕ್ಕೆ. ಈ ಒಂದು ಕಾನ್ಸೆಪ್ಟಿಗೆ ಸೊಲ್ಯೂಷನ್ ಬಂದಿದ್ದೇ ಆಲ್ ಓವರ್ ಇಂಡಿಯಾದ ನನ್ನ ಒಂದು ಅನುಭವ ಪ್ರಕಾರವಾಗಿ, ನಮ್ಮ ಕಂಪನಿ ಅನುಭವ ಪ್ರಕಾರವಾಗಿ 2023 ಜುಲೈಯಲ್ಲಿ ಇದಕ್ಕೆ ಸೊಲ್ಯೂಷನ್ ಬಂದಿರುವಂಥದ್ದು. ಹಿಂದೆ ನಾವು ಅದಕ್ಕೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವೇ ಒಂದು ರೆಸಿಸ್ಟರ್ ಕನ್ವರ್ಟ್ ಎಲ್ಲ ಮಾಡಿ ಕೊಡ್ತಿದ್ವಿ. ಅದನ್ನ ಒಂದು ಆಲ್ಟ್ರೇಷನ್ ಮಾಡ್ತಿದ್ವಿ. ಅದು ಸಕ್ಸಸ್ ಅಲ್ಲ. ಕಂಪನಿ ಥ್ರೂ ಇಂದ ಒಂದು ಸ್ಟ್ಯಾಂಡರ್ಡ್ ಆಗಿ 2023 ಜುಲೈಯಿಂದ ಬಂದಿರುವಂತ 23ರಲ್ಲಿ ಬಂದೇ 1 ವರ್ಷ 2 ವರ್ಷಗಳ 1 ವರ್ಷ ಆಗ್ತಾ ಬಂತು. 2 ವಿಧಾನ ಇದೆ. ಅಲ್ಲಿ SMU ಅಂತ ಬರುತ್ತೆ, ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಬರುತ್ತೆ. UTL ಕಂಪನಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಇದೆ. ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಅಂತ ಒಂದು ಡಿವೈಸ್ ಇದೆ. ಇದನ್ನ ಫಿಟ್ ಮಾಡಿ ಸಹ ಮಾಡ್ಬೋದು. ಇದರೊಂದು ಇನ್ವರ್ಟರ್ ಬರುತ್ತೆ. ಇದು ಸಹ ಸೋಲಾರ್ ಒಂದು 24 ಮತ್ತು 12 ವೋಲ್ಟ್ ಸಪೋರ್ಟ್ ಆಗುವಂತ ಇನ್ವರ್ಟರ್ SunPlus Pro ಅಂತ UTL ಕಂಪನಿ. ಇದು ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ಈ ಒಂದು ಇನ್ವರ್ಟರ್ ಒಂದು 6 ತಿಂಗಳ ಈಚೆನೆ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ಇನ್ವರ್ಟರ್ ಇದ್ರ ಮುಖಾಂತರ ಕೂಡ ಮಾಡ್ಬೋದು. ಹಾಗೇನೆ 1 ವರ್ಷದ ಹಿಂದೆ ಲಾಂಚ್ ಆಗಿರುವಂತ ಇದು ಸಾಮಾನ್ಯ SMU ಸೋಲಾರ್ ಮ್ಯಾನೇಜ್ಮೆಂಟ್ ಯೂನಿಟ್ ಕನ್ವರ್ಷನ್ ಕಿಟ್ ಅಂತ ಹೇಳ್ತಾರೆ. ಇದನ್ನ ಫಿಟ್ ಮಾಡಿ ಸಹ ಇದನ್ನ ಮಾಡ್ಬೋದು. ಹಾಗೆ ಇನ್ಪುಟ್ ವೋಲ್ಟೇಜ್ ಏನು ಸರ್ ಇದರಲ್ಲಿ? ಎರಡರಲ್ಲೂ ಇನ್ಪುಟ್ ವೋಲ್ಟೇಜ್ ನಿಮ್ಗೆ ಏನಂತ ಹೇಳಿದ್ರೆ ಇದು ನಿಮಗೆ 12 ವೋಲ್ಟ್ ಇಂದ ಈ ಒಂದು SMU ಅಲ್ಲಿ ಸೋಲಾರ್ ಪ್ಯಾನಲ್ ಯೂನಿಟ್ ಅನ್ನೋದು 12 ವೋಲ್ಟ್ ಇಂದ ನಿಮಗೆ 60 ವೋಲ್ಟ್ ವರೆಗೆ ತಗೊಳುತ್ತೆ. ಅಂದ್ರೆ 12 ವೋಲ್ಟ್ ಅಂದ್ರೆ ಒಂದು ಪ್ಯಾನಲ್ ಅಂತಾರೆ ಸೋಲಾರ್ ಪ್ಲೇಟ್. ಅದರಿಂದ 60 ವೋಲ್ಟ್ ವರೆಗೆ ಅಂತ ಹೇಳಿದ್ರೆ 24 ವೋಲ್ಟ್ ಪ್ಯಾನಲ್ ಹಾಕ್ಬೋದು ಅಂತಂದ್ರೆ ನಮಗೆ ಅರ್ಥ ಆಗುತ್ತೆ. 24 ವೋಲ್ಟ್ ಸೋಲಾರ್ ಪ್ಯಾನಲ್ ಸಾಮಾನ್ಯ 40-45 ವೋಲ್ಟ್ ವರೆಗೆ ಬರುತ್ತೆ. ಫುಲ್ ಬಿಸಿಲಿರುವಾಗ ಶಾರ್ಪ್ ಸನ್ಲೈಟ್ ಇರುವಲ್ಲಿ 45 ವೋಲ್ಟ್ ಬರುತ್ತೆ. 12 ವೋಲ್ಟ್ ಇಂದ 60 ವೋಲ್ಟ್ ವರೆಗೆ ಇದಕ್ಕೆ ಕೊಡ್ಬೋದು ಈ ಒಂದು SMU ಅಲ್ಲಿ.
ಈ ಇನ್ವರ್ಟರ್ ಇದು 24/12 ಕಮ್ 12 ವೋಲ್ಟಿಗೆ ಸಪೋರ್ಟ್ ಆಗುವಂತ ಇನ್ವರ್ಟರ್ ಇದು 24 ವೋಲ್ಟಿಗೂ ಬರುತ್ತೆ, ಇದು ಡಬಲ್ ಬ್ಯಾಟ್ರಿಗೂ ಬರುತ್ತೆ, ಸಿಂಗಲ್ ಬ್ಯಾಟ್ರಿಗೂ ಬರುತ್ತೆ ಇನ್ವರ್ಟರ್. ಇದು ಸಹ ನಿಮಗೆ 12 ವೋಲ್ಟಿಂದ 55 ವೋಲ್ಟ್ರಿಗೆ ಬರುತ್ತೆ ಇನ್ಪುಟ್. 12 ವೋಲ್ಟಿಂದ 55, 55 ವೋಲ್ಟ್, 12 ವೋಲ್ಟ್ ಟು 55 ವೋಲ್ಟ್. 55 ವೋಲ್ಟ್ 24 ವೋಲ್ಟಿಗೆ ಕನ್ವರ್ಟ್, ಇದು ಕಾಂಪಿಟೇಬಲ್. ಅಂದರೆ 24 ವೋಲ್ಟ್ ಪ್ಯಾನಲ್ ಶಾರ್ಪ್ ಸನ್ಲೈಟ್ ಇರುವಾಗ ಅದು 45 ವೋಲ್ಟ್ 46 ವೋಲ್ಟ್ವರೆಗೆ ಮ್ಯಾಕ್ಸಿಮಮ್ 45 ವೋಲ್ಟ್ವರೆಗೆ ಬರುತ್ತೆ, ಅದು ಕಾಂಪಿಟ್ ಆಗುತ್ತೆ. ಇಲ್ಲಿ 24 ವೋಲ್ಟ್ ಪ್ಯಾನಲ್, ಒಂದು ಪ್ಯಾನಲ್ ಇರಲಿ, ಎರಡು ಪ್ಯಾನಲ್ ಇರಲಿ, ಎಷ್ಟೇ ಪ್ಯಾನಲ್ ಇದೆ ಅದನ್ನ ಸಪೋರ್ಟ್ ಆಗ್ಲಿಕ್ಕೆ ಇದು ಕಾರಣ ಆಗುತ್ತೆ. 24 ವೋಲ್ಟ್ ಪ್ಯಾನಲ್ಲಿ ಒಂದು ಬ್ಯಾಟ್ರಿಯಲ್ಲಿ ನಾವು ಸೊಲ್ಯೂಷನ್ ಕೊಡ್ಬೋದು. ಹಾಗೆಯೇ 12 ವೋಲ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟು ವ್ಯಾಟ್ಸ್ ಅನ್ನು ಕೊಡ್ಬೋದು ಸರ್? 12 ವೋಲ್ಟ್ ಅಲ್ಲಿ ಇವೆರಡು ಕಾನ್ಸೆಪ್ಟ್ ನಾನು ಹೇಳೋದಾದ್ರೆ, ಇದು 40 ಆಂಪ್ಸ್, ಇದು 50 ಆಂಪ್ಸ್, 10 ಆಂಪ್ಸ್ ಜಾಸ್ತಿ. ಇದು 1420 ಮಾಡೆಲ್ ಸನ್ ಪ್ರೋಪರ್. ಇದು ಇನ್ವರ್ಟರ್, ಇದು SMU ಅಲ್ಲ, ಇದು ಫುಲ್ ಇನ್ವರ್ಟರ್. ನೋಡ್ಬೋದು, ನಿಮ್ಗೆ ದೊಡ್ಡ ಸೈಜ್ ನೋಡ್ಬೋದು ಇನ್ವರ್ಟರ್. ಇದು ಮೇಲ್ಗಡೆ ಇರೋದು SMU, ಸಣ್ಣ ಸೈಜ್ ನೋಡ್ಬೋದು SMU. ಇನ್ವರ್ಟರ್ ಅಲ್ಲಿ ನಿಮಗೆ ಏನಂತ ಹೇಳಿದ್ರೆ, ನಿಮಗೆ ವ್ಯಾಟೇಜ್, ನಾರ್ಮಲ್ ವ್ಯಾಟೇಜ್ ನಿಮಗೆ 240, UTL ಕಂಪ್ನಿ ಅಂದ್ರೆ 240 ವ್ಯಾಟ್ ಬರುತ್ತೆ. ಅದನ್ನ 4 ದಿನ ಫಿಟ್ ಮಾಡ್ಬೋದು, 240 ವ್ಯಾಟ್ 4 ಫಿಟ್ ಮಾಡ್ಬೋದು. ಅಥವಾ ಅಲ್ಲಿ ನೋಡಿ ಲುಮಿನಾಸ್ ಅಂತ ನಿಮ್ಗೆ ಶೋ ಆಗ್ತಾ ಇರ್ಬೋದು, 170 ವ್ಯಾಟ್ ಪ್ಯಾನಲ್ ಲುಮಿನಾಸ್ ಇದೆ ನೋಡ್ಬೋದು, ಶೋ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅಂತ ಪ್ಯಾನಲ್ಗಳನ್ನ ನಾವು 5 ಸೋಲಾರ್ ಪ್ಲೇಟನ್ನು ಫಿಟ್ ಮಾಡ್ಬೋದು ಈ ಒಂದು ಇನ್ವರ್ಟರ್ಗೆ. ಹಾಗೆ SMUಗಾದ್ರೆ ನಿಮಗೆ 40 ಆಂಪ್ಸ್ ಬರುತ್ತೆ. SMU 40 ಆಂಪ್ಸ್ ಅಂತ 40 ಆಂಪ್ಸ್ ಅಂತ ನಿಮಗೆ ಸಾಮಾನ್ಯ 240 ವ್ಯಾಟ್ನ UTL ಸೋಲಾರ್ ಪ್ಯಾನಲ್ ನಿಮಗೆ 3 ಇನ್ಸ್ಟಾಲ್ ಮಾಡ್ಬೋದು. ಈ ಥರ 170 ವ್ಯಾಟ್ ಲುಮಿನಾಸ್ ಸೋಲಾರ್ ಪ್ಲೇಟ್ಗಳನ್ನು ನಾವು 4 ಇನ್ಸ್ಟಾಲ್ ಮಾಡ್ಬೋದು. ಇದಕ್ಕೆ ಲುಮಿನಾಸ್ ಆದರೆ 5 ಪ್ಯಾನಲ್, ಇದಕ್ಕೆ 4 ಪ್ಯಾನಲ್. 240 ವ್ಯಾಟ್ ಆದರೆ ಇದಕ್ಕೆ 4 ಪ್ಯಾನಲ್, ಇದಕ್ಕೆ 3 ಪ್ಯಾನಲನ್ನು ಇನ್ಸ್ಟಾಲ್ ಮಾಡ್ಬೋದು. ಅಂದರೆ 12 ವೋಲ್ಟಲ್ಲಿ ಹೇಳಿದ್ದು ನಾನು ನಿಮಗೆ. 24 ವೋಲ್ಟ್ ಅಲ್ಲಿ ಎಷ್ಟು ಮಾಡ್ಬೋದು? 24 ವೋಲ್ಟ್ ಅಲ್ಲಾದ್ರೆ ನಿಮಗೆ 24 ವೋಲ್ಟ್ ಅಲ್ಲಾದ್ರೆ ನಿಮಗೆ ಇದು 325ರಿಂದ ಇದು 50 ಆಂಪ್ಸ್ ಸಪೋರ್ಟ್ ಕೆಳಗಡೆ. ಅದಕ್ಕೆ 325 ವ್ಯಾಟ್, ಒಂದು ವ್ಯಾಟ್ ಸಾಮಾನ್ಯ 10 ಆಂಪ್ಸ್ ಬರುತ್ತೆ. ಅಂದದ್ದು 325 4 ಪ್ಲೇಟ್ ಅಥವಾ 5 ಪ್ಲೇಟನ್ನ ಇದಕ್ಕೆ ಫಿಟ್ ಮಾಡ್ಬೋದು. 4 ಪ್ಲೇಟ್ ಫಿಟ್ ಮಾಡ್ಬೋದು ನಾವು, ಕಾಂಪಿಟೆಂಟ್ 4 ಪ್ಲೇಟ್. 24 ವೋಲ್ಟ್ ಸ್ವಲ್ಪ ಹೀಟ್ ಜಾಸ್ತಿ ಇರೋದ್ರಿಂದ 4 ಪ್ಯಾನಲ್ ಫಿಟ್ ಮಾಡ್ಬೋದು ಇದಕ್ಕೆ. 324 ವೋಲ್ಟಲ್ಲಿ 325 ವ್ಯಾಟ್ 4 ಅಥವಾ 540 ವ್ಯಾಟ್ ಆದರೆ 3 ಹೀಗೆಲ್ಲ ಫಿಟ್ ಮಾಡ್ಬೋದು. 325 4 ಅದರದ್ದು 3. ಇಲ್ಲಿ SMUಗಾದ್ರೆ ನಿಮಗೆ 40 ಆಂಪ್ಸ್ ಇರೋದ್ರಿಂದ 10 ಆಂಪ್ಸ್ ಕಡಿಮೆ ಇರೋದ್ರಿಂದ ನಿಮಗೆ 325 ವ್ಯಾಟ್ ಇದು 3 ಫಿಟ್ ಮಾಡ್ಬೋದು. 540 ವ್ಯಾಟ್ ಇದು 2 ಫಿಟ್ ಮಾಡ್ಬೋದು. ಅದರಲ್ಲಿ ನೀವು ಫಿಟ್ಟಿಂಗ್ಸ್ ಬರುತ್ತೆ ಆಂಪ್ಸ್ ಮೇಲೆ. ಡಬಲ್ ಬ್ಯಾಟ್ರಿ ಫಿಟ್ ಮಾಡ್ಬೋದಾ ಸರ್? ಇದಕ್ಕೆ ಡಬಲ್ ಬ್ಯಾಟ್ರಿ ಕಾಂಪಿಟ್ ಆಗುತ್ತೆ. ಈ ಇನ್ವರ್ಟರ್ಗಳಿಗೆ ಡಬಲ್ ಬ್ಯಾಟ್ರಿ ಕಾಂಪಿಟ್ ಆಗುತ್ತೆ, ಸಿಂಗಲ್ ಬ್ಯಾಟ್ರಿ ಕಾಂಪಿಟ್ ಆಗುತ್ತೆ. SMU ನಿಮಗೆ 24 ಅಲ್ಲೂ ಮಾಡ್ಬೋದು, 48 ಅಲ್ಲೂ ಮಾಡ್ಬೋದು, 12 ವೋಲ್ಟ್ ಅಲ್ಲೂ ಮಾಡ್ಬೋದು. ಇನ್ವರ್ಟರ್ ನಿಮಗೆ 24 ಅಲ್ಲಿ ಡಬಲ್ ಬ್ಯಾಟ್ರಿ ಪ್ಯಾನಲ್ ಕನೆಕ್ಷನ್ ಅಲ್ಲಿ ನೀವು 400 AH ವರೆಗೆ ಇದಕ್ಕೆ ಕೆಪಾಸಿಟಿ ಸಿಗುತ್ತೆ. 1420 1420 VA ಇನ್ವರ್ಟರ್ ಇದು. ನಿಮಗೆ ಸಾಮಾನ್ಯ 1.4 kV 1.4 kV ಬರುತ್ತೆ. ಅದರಲ್ಲಿ ಮಿಕ್ಸಿ ಓಡುತ್ತೆ, ಫ್ಯಾನ್ ಓಡುತ್ತೆ, ಹಾಗೆ ಗ್ರೈಂಡರ್ ರನ್ ಆಗುತ್ತೆ, TV ರನ್ ಆಗುತ್ತೆ, EV ವೆಹಿಕಲ್, ಹಾಗೆ ಫ್ಯಾನ್, LED ಬಲ್ಬ್, ಮೊಬೈಲ್ ಚಾರ್ಜ್, ಲ್ಯಾಪ್ಟಾಪ್ ಚಾರ್ಜ್ ಇದರಲ್ಲಿ ಮಾಡ್ಬೋದು ಈ ಇನ್ವರ್ಟರಲ್ಲಿ. ಹಾಗೆ ಇದು ಯಾವ ಟೆಕ್ನಾಲಜಿ ಸರ್? ಇದು ಟೆಕ್ನಾಲಜಿ ಹೊಸ ಟೆಕ್ನಾಲಜಿ RMPPT ಅಂತ, ರ್ಯಾಪಿಡ್ ಮ್ಯಾಕ್ಸಿಮಮ್ ಪವರ್ ಪಾಯಿಂಟ್ ಟ್ರೇಕಿಂಗ್. UTL ಕಂಪನಿಯ ಒಂದು ಪೇಟೆಂಟೆಡ್ ಒಂದು ಟೆಕ್ನಾಲಜಿ ಇದು. ಇದರಲ್ಲಿ ಮೋಸ್ಟ್ ರ್ಯಾಪಿಡ್ ಆಗಿ ನಿಮಗೆ ಚಾರ್ಜಿಂಗ್ ಬರುತ್ತೆ. ಇದರೊಳಗಡೆ ಒಂದು ಕಾಯಿಲ್ ಇದೆ. ಇದೆರಡು ಇನ್ವರ್ಟರ್ ನಿಮಗೆ ಒಂದು ಸಣ್ಣ ರೌಂಡ್ ಕಾಯಿಲ್ ಬರುತ್ತೆ, 24/12 ಕನ್ವರ್ಟ್ ಮಾಡೋದು, ರ್ಯಾಪಿಡ್ ಆಗಿ ಮಾಡೋದು. RMPPT ಒಂದು ಬರುತ್ತೆ ನಿಮಗೆ, ನೋಡ್ಬೋದು ಇಲ್ಲಿ ಪೇಟೆಂಟ್ ನೋಡಿ, ಇಲ್ಲಿ ಶೋ ಆಗ್ತದೆ ನೋಡ್ಬೋದು. RMPPT ಟೆಕ್ನಾಲಜಿ ಇದರಲ್ಲಿ ಹೊಸ ಒಂದು ಟೆಕ್ನಾಲಜಿ ಇದೆ. ಅದು ಇಲ್ಲಿ ರ್ಯಾಪಿಡ್ ಪವರ್ ಪಾಯಿಂಟ್ ಟ್ರ್ಯಾಕಿಂಗ್ ಇಡೀ ಭಾರತ ದೇಶದಲ್ಲಿ UTL ಅಲ್ಲಿ ಇರುವಂಥ ಒಂದು ಪೇಟೆಂಟೆಡ್ ಒಂದು ಟೆಕ್ನಾಲಜಿ ಇದು. ನ್ಯೂ ಟೆಕ್ನಾಲಜಿಯಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಹಾಗೇನೆ ಸರ್, ವಿಚ್ ಮೆಥಡ್ ಬೆಟರ್ ಸರ್? ಇದು ಒಳ್ಳೆ ಕ್ವಶನ್, ತುಂಬಾ ರೀಸೆಂಟ್ ಮತ್ತೆ ಅಡಾಪ್ಟೆಡ್ ಕ್ವಶನ್ ಅಂತ ಇದೆ. ಯಾವುದು ಒಳ್ಳೇದಂತ, ಇದಕ್ಕೆ ಒಳ್ಳೇದಂತ ಹೇಳಿದ್ರೆ ನನ್ನ ಇದರಲ್ಲಿ ನೀವು ಇನ್ವರ್ಟರ್ ನಿಮ್ದು 4-5 ವರ್ಷ ಆದಿದ್ರೆ, ಇನ್ವರ್ಟರ್ ಹೊಸದಲ್ಲ ಹಳೇದು ನಮ್ದು ಇನ್ವರ್ಟರ್ 4-5 ವರ್ಷ ಆಗಿದೆ ಅಂತೇಳಿ, ವಾರಂಟಿ ಎಲ್ಲ ಮುಗಿದಿದೆ ಇನ್ವರ್ಟರ್ ಅಂತೇಳಿ ಆದರೆ ಇನ್ವರ್ಟರ್ ಚೇಂಜ್ ಮಾಡೋದು ಒಳ್ಳೇದು. SMUಗಿಂತ ಇನ್ವರ್ಟರ್ ನೀವು ಬದಲಾಯಿಸೋದು, ಯಾಕಂದ್ರೆ ನಿಮ್ಗೆ ವಾರಂಟಿ ಸಿಗುತ್ತೆ. ಇದು ಇನ್ವರ್ಟರ್ಗೆ ನಿಮಗೆ 2 ವರ್ಷಗಳ ವಾರಂಟಿ ಉಂಟು. ಇನ್ವರ್ಟರ್ ಚೇಂಜ್ ಮಾಡೋದು ಬೆಟರ್. ಅಲ್ಲಿ ಏನಂದ್ರೆ ನಿಮಗೆ ಬ್ಯಾಟ್ರಿ 2 ಬ್ಯಾಟ್ರಿ ಇರುತ್ತೆ ನಿಮ್ಮದು. ಅದು 1 ಬ್ಯಾಟ್ರಿ 2 ಬ್ಯಾಟ್ರಿ ವರ್ಕ್ ಆಗಲಿಲ್ಲ ಅಂದರೆ 1 ಬ್ಯಾಟ್ರಿ 12 ವೋಲ್ಟ್ ಬ್ಯಾಟ್ರಿ 1 ಬ್ಯಾಟ್ರಿ ಚಾರ್ಜ್ ಮಾಡುವ, ಹೊಸ ಬ್ಯಾಟ್ರಿ 12 ವೋಲ್ಟ್ ಬ್ಯಾಟ್ರಿಗೆ ಮಾಡುವಂಥದ್ದು. ಹಾಗೆಯೇ ಅದೇ ಇನ್ವರ್ಟರ್ ತುಂಬ ಲೈಫ್ ತುಂಬಾ ಆದಿದ್ರೆ, 4-5 ವರ್ಷ ಆದಿದ್ರೆ ಇನ್ವರ್ಟರ್ ನೀವು ಇನ್ವರ್ಟರ್ ಚೇಂಜ್ ಮಾಡೋದು, ಯಾಕಂದ್ರೆ ಇನ್ವರ್ಟರ್ ಮತ್ತೆ ನಿಮಗೆ ವಾರಂಟಿ ಸಿಗುತ್ತೆ, ಅದೇ ಒಳ್ಳೇದು. ಇನ್ವರ್ಟರ್ ಹೊಸದಾಗಿಯೇ ತಗೊಂಡಿದ್ರೆ, ನಾವು ಇನ್ವರ್ಟರ್ ಒಂದು ರೀಸೆಂಟ್ ಒಂದು 1 year 2 year ಅಲ್ಲೇ ತಗೊಂಡಿದ್ದು. ಇನ್ವರ್ಟರ್ ವಾರಂಟಿ ಜಸ್ಟ್ ಮುಗಿದೋಯ್ತು, ಕಾನ್ಸೆಪ್ಟ್ ಫೇಲ್ ಆಯಿತು ನಮಗೆ ಅಂತ ಹೇಳುವಾಗ ನಿಮಗೆ 24 ವೋಲ್ಟ್ ಕಾನ್ಸೆಪ್ಟ್ ಮಾಡಿದ್ರೆ ಅವಾಗ SMU ಫಿಟ್ ಮಾಡೋದು ಒಳ್ಳೆಯದು. ಕಾಸ್ಟ್ ಮೇಲೆ ಸಹ ಅದು ಕಮ್ಮಿ ಆಗುತ್ತೆ. ಹೊಸ ಇನ್ವರ್ಟರ್ ನೀವು ಫಿಟ್ ಮಾಡಿದ್ರೆ SMU ಫಿಟ್ ಮಾಡೋದು ಒಳ್ಳೆಯದು. ನಿಮ್ಮ ಇನ್ವರ್ಟರ್ ತುಂಬ ಸಮಯ ಆದಿದ್ರೆ ಅಂತಂದ್ರೆ 5-6 ವರ್ಷ ಆದದಿದ್ರೆ ಆವಾಗ ನಿಮಗೆ ಇನ್ವರ್ಟರ್ನೇ ಬದಲಾಯಿಸುವುದು
ಒಳ್ಳೇದು. SME ಫಿಟ್ ಮಾಡ್ಬೇಕಂದ್ರೆ ಇನ್ವರ್ಟರ್ನ ಚೇಂಜ್ ಮಾಡೋದು ಒಳ್ಳೇದು. ಮತ್ತೆ ಬ್ಯಾಟ್ರಿ ವೀಕ್ ಇದೆ ಚೇಂಜ್ ಮಾಡ್ಬೇಕು. ಬ್ಯಾಟ್ರಿ ಸ್ವಲ್ಪ ಯಾವ್ದು ಒಂದು ಬ್ಯಾಟ್ರಿ ಸಫಿಷಿಯಂಟ್ ಇದ್ರೆ ಅದಕ್ಕೆ ಕೊಡ್ಬೋದು 12 ವೋಲ್ಟ್ ಅಲ್ಲಿ. ಹಾಗೆ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಸರ್? ಕಾಸ್ಟ್ ವೈಸ್ ಅಲ್ಲಿ ನಿಮ್ಗೆ ಹೇಳಕ್ ಹೋದ್ರೆ ನಾನು SMU ನೀವು ಫಿಟ್ ಮಾಡಿದಾಗ ನಿಮಗೆ ಇದು MPPT ಟೆಕ್ನಾಲಜಿ, RMPPT ಟೆಕ್ನಾಲಜಿ ಇದೆ. ಮತ್ತೆ ಡಿಜಿಟಲ್ ಡಿಸ್ಪ್ಲೇ, ಇದರಲ್ಲಿ ಡಿಜಿಟಲ್ ಆಗಿರುತ್ತೆ. ನೀವು ಕಾಣಿಸ್ಕೊಂಡು ಡಿಜಿಟಲ್ ಸಿಂಬಲ್ ಬರುತ್ತೆ ನೋಡ್ಬೋದು. ಇಲ್ಲಿ ಡಿಜಿಟಲ್ ಸಿಂಬಲ್ ಇರೋದ್ರಿಂದ ನಿಮಗೆ ಹೆವಿ ಸ್ಟಡ್ಡಲ್ಲಿ ಬರೋದ್ರಿಂದ ನಿಮಗೆ SMU ಆದ ನಿಮಗೆ 24 ವೋಲ್ಟ್ ಹಾಗೆ 24 ವೋಲ್ಟ್ ಇದ್ದು ನಿಮಗೆ ಸೆಟ್ಟಿಂಗ್ ಮಾಡಿ ಕೊಡೋದಾದ್ರೆ ನಿಮಗೆ ಏನಾಗುತ್ತೆ ಅಂದರೆ ಅಲ್ಲಿ SME ಫಿಟ್ ಮಾಡೋದಾದ್ರೆ DC ಸಿಸ್ಟಮ್ DC ಲೈಟ್ಗಳಿಗೆ SME ಮಾಡ್ಬೋದು. ಅಂದರೆ ಸೋಲಾರ್ ಬೆಳಕಿನ ವ್ಯವಸ್ಥೆಗಳಿಗೆ ಅದು ಮಾತ್ರ ನೀವು SMEನ ಮಾಡ್ಬೋದು. ನೀವು ಇನ್ವರ್ಟರ್ ಸಿಸ್ಟಮ್ಗೆ ಬೇಕಂತ ಹೇಳಿದ್ರೆ SME ನಿಮ್ಗೆ ಸೂಟ್ ಆಗೋದಿಲ್ಲ. ಇನ್ವರ್ಟರ್ ಚೇಂಜ್ ಮಾಡೋದು ಒಳ್ಳೇದಾಗಿರುತ್ತೆ. ಯಾಕಂದರೆ DC ಇನ್ವರ್ಟರ್ ನೀವು ಮನೆ ಅಂಗಡಿ ಆಫೀಸ್ ಇನ್ವರ್ಟರ್ಗಳಿಗೆ ಯೂಸ್ ಮಾಡೋದಾದ್ರೆ ನಿಮಗೆ ಫ್ಯಾನ್ ರನ್ ಆಗಬೇಕು, ಅದೇ ವೈರಿಂಗಲ್ಲಿ ಫ್ಯಾನ್ ರನ್ ಆಗಬೇಕು, TV ರನ್ ಆಗಬೇಕು ಅಂತ ಅದೇ ವೈರಿಂಗಲ್ಲಿ ಬರಬೇಕಂದ್ರೆ ನೀವು ಇನ್ವರ್ಟರ್ ಚೇಂಜ್ ಮಾಡಿದ್ರೆ SME ಚೇಂಜ್ ಮಾಡೋದು ಸೂಕ್ತ ಅಲ್ವೇ ಅಲ್ಲ. ಬಟ್ ನಿಮ್ಮ ಕಾಸ್ಟ್ ವೈಸ್ ಏನಾದರೆ SME ಆದರೆ ನಿಮ್ಗೊಂದು 8-8 ಸಾವಿರ ಕಾಸ್ಟ್ ಆಗುತ್ತೆ. ಅದು ನೀವು DC ಲೈಟಿಂಗನ್ನು ಮಾಡೋದಿದ್ರೆ, ಅಥವಾ ಆಲ್ರೆಡಿ ಇದ್ದ ಇನ್ವರ್ಟರ್ ಇದೆ ನಿಮ್ಮಲ್ಲೇ ಅದನ್ನೇ ನೀವು ರನ್ ಮಾಡ್ತಿರುವಾಗ ನಿಮಗೆ SME ಒಳ್ಳೆಯದು. ಇನ್ವರ್ಟರ್ ಹೊಸದಾಗಿ ನೀವು ಪರ್ಚೇಸ್ ಮಾಡಿದ ಇನ್ವರ್ಟರ್ ನೀವು ಮತ್ತೆ ಅದನ್ನು ರೀಬೈ ಬ್ಯಾಕೆಲ್ಲ ಮಾಡಿ ರಗಳೆ ಆಗುತ್ತೆ ಅಂದರೆ ಸಮಸ್ಯೆ ಆಗುತ್ತೆ ಇರುವಾಗ ಹೊಸ ಸಿಸ್ಟಮ್ 1 ವರ್ಷ 2 ವರ್ಷ ಒಳಗಡೆ ನಿಮ್ಗೆ ಆಗ್ತಿದ್ರೆ SME ಫಿಟ್ ಮಾಡೋದು ಒಳ್ಳೆಯದು. SMEಗೆ ಒಂದು 8,000 ರೂಪಾಯಿ ಕಾಸ್ಟ್ ಇದೆ. ಅಂದರೆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಹೇಳ್ತಾರೆ 8-8 ಸಾವಿರ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನಮ್ಮ ಉಡುಪಿ ಜಿಲ್ಲೆ ಒಳಗಡೆ, ಔಟ್ ಆಫ್ ಡಿಸ್ಟ್ರಿಕ್ಟ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ, ಫ್ಯೂಲ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಅದೇ ಒಳ್ಳೆಯದು. ಅದೇ ನಿಮಗೆ ಇನ್ವರ್ಟರ್ ತುಂಬ ಹಳತಾಗಿದೆ, 5-6 ವರ್ಷ ಆಗಿದೆ, ಹಳತಂಗಿಂತ 5-6 ವರ್ಷ ಆಗಿದೆ, ತಗೊಳ್ಳುವಾಗ ಎಲ್ಲವೂ ಹೊಸದೆ, ಹಾಗಾಗಿ ಅದು ನಿಮ್ಗೆ 5-6 ವರ್ಷ ಆಗಿದೆ ಮತ್ತು ವಾರಂಟಿ ಎಲ್ಲ ಮುಗಿದಿದೆ ಅನ್ನುವಾಗ ನಿಮಗೆ ಇನ್ವರ್ಟರ್ ಚೇಂಜ್ ಮಾಡೋದು ಇದ್ರ ಕಾಸ್ಟ್ ಸ್ವಲ್ಪ ಹೆವಿ ಆಗುತ್ತೆ. ಯಾಕಂದ್ರೆ ಡಬಲ್ ಬ್ಯಾಟ್ರಿ ಇನ್ವರ್ಟರ್ಗಿಂತಲೂ ಕಾಸ್ಟ್ ಜಾಸ್ತಿ ಇದು. 24 ವೋಲ್ಟ್ಗೆ ಇನ್ವರ್ಟರ್ಗಿಂತಲೂ ಕಾಸ್ಟ್ ಜಾಸ್ತಿ. ಯಾಕಂದರೆ 24-12 ಎರಡಕ್ಕೂ ಸೂಟೇಬಲ್ ಆಗಿದೆ ನಿಮಗೆ ಸಾಮಾನ್ಯ. ಇದು ನಿಮ್ಗೊಂದು 15,000 ಅಬೌವ್ ನಿಮ್ಮ ಕಾಸ್ಟ್ ಆಗ್ಬೋದು. ಅಂದರೆ ನಿಮಗೆ ವಾರಂಟಿ ಒಳ್ಳೆ ಬರುತ್ತೆ ಮತ್ತು ಟೆಕ್ನಾಲಜಿ ಹೊಸ್ತಿದೆ, ನಿಮಗೆ ಕಾಸ್ಟ್ ಸೇವಿಂಗ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಸ್ಟ್ ಸೇವ್ ಹೇಗಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಪ್ಯಾನಲ್ ಚೇಂಜ್ ಮಾಡೋಕೆ ನಿಮಗೆ ಅದು ಸಮಸ್ಯೆನೇ. 2 ಬ್ಯಾಟ್ರಿ ಹಾಕ್ಕೊಂಡ್ರೆ ಅದು ನಿಮ್ಮ ಮೇಂಟೆನೆನ್ಸ್, ಮತ್ತೊಂದು ಬ್ಯಾಟ್ರಿಗೆ ಅಷ್ಟೇ ಕಾಸ್ಟ್ ಆಗುತ್ತೆ. ಹೋದ ಬ್ಯಾಟ್ರಿಗೆ 2 ಬ್ಯಾಟ್ರಿ ನಿಮಗೆ ಫೇಲ್ ಆಗ್ತಿದ್ರೆ ಆವಾಗ 1 ಬ್ಯಾಟ್ರಿ ಹೊಸ ಕೊಡೋದು ಒಳ್ಳೆಯದು. ಅಂದರೆ ನಾವು ಹಿಂದೆ ಒಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೇವೆ ನೋಡಿ, ನೀವು ಕಾಣಿಸ್ಬೋದು. 2 ಬ್ಯಾಟರಿ ವಿದ್ಯುತ್ ಇನ್ವರ್ಟರ್ಗಿಂತ 1 ಬ್ಯಾಟರಿ ಸೋಲಾರ್ ಇನ್ವರ್ಟರ್ ಉತ್ತಮ ಒಂದು ವಿಡಿಯೋ ಇದೆ. ನಮ್ಮ ಡಿಸ್ಕ್ರಿಪ್ಷನ್ ನಿಮಗೆ ಅಪ್ಲೋಡ್ ಮಾಡಿರ್ತೇವೆ. ಆ ವಿಡಿಯೋ ನೀವು ನೋಡಿದಾಗ ಗೊತ್ತಾಗುತ್ತೆ 2 ಬ್ಯಾಟ್ರಿಯಲ್ಲಿ ನಿಮಗೆ ಏನು ಸ್ವಲ್ಪ ಸಮಸ್ಯೆ ಬರುತ್ತೆ ಅಂತ ಮೇಂಟೆನೆನ್ಸಲ್ಲಿ. 1 ಬ್ಯಾಟ್ರಿ ಹೊಸ ಬ್ಯಾಟ್ರಿ 1 ಬ್ಯಾಟ್ರಿ ನೀವು ಫಿಟ್ ಮಾಡೋದಾದ್ರೆ ನಿಮಗೆ ಇನ್ವರ್ಟರ್ ಚೇಂಜ್ ಮಾಡೋದು ಒಂದು ಲೀಸ್ಟ್ ಕಾಸ್ಟಲ್ಲಿ ಮಾಡೋದು ಒಳ್ಳೆ ಮೆಥಡ್ ಅಂತ ನಾನು ಹೇಳ್ತೇನೆ. ಈ ಸೋಲಾರಲ್ಲೇ ಮಾಡೋದಾದ್ರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೇನೆ. ಹಾಗೆ ಸರ್, ಇದರಲ್ಲಿ ಸರ್ವಿಸ್ ಆ್ಯಂಡ್ ಮೇಂಟೆನೆನ್ಸ್ ಏನಾದರೂ ಬರುತ್ತೆ ಸರ್? ಸರ್ವಿಸ್ ಮೇಂಟೆನೆನ್ಸ್ ಅಂದರೆ ಇನ್ವರ್ಟರ್ಗೆ ಕಂಪನಿಯಿಂದನೇ ಆನ್ಸೈಟ್ ವಾರಂಟಿ ಸಿಗುತ್ತೆ. ಇನ್ನು 2 SME ಇನ್ವರ್ಟರ್ 2 ಕಂಪನಿ ಆನ್ಸೈಟ್ ವಾರಂಟಿ ಸಿಗುತ್ತೆ. ಮತ್ತೇನಂತ ಹೇಳಿದ್ರೆ ಇಲ್ಲಿ ಇದರಲ್ಲಿ ಫ್ಯೂಸ್ ಸಿಸ್ಟಮ್ ಇದೆ 2 ಇದರಲ್ಲಿ. ಫ್ಯೂಸ್ ಏನಾದ್ರು ಬರ್ನ್ ಆದರೆ ನೀವು ಚೇಂಜ್ ಮಾಡಿಕೊಡ್ಬೋದು, ಅದೇ ಸರ್ವಿಸು. ಮತ್ತು ನಮ್ಮ ಹತ್ರ ನೀವು ಫಿಟ್ ಮಾಡಿಕೊಂಡ್ರೆ ನಾವು ನಿಮಗೆ ಸರ್ವಿಸ್ ಕೊಡ್ತೇವೆ. ಸರ್ವಿಸಲ್ಲೇ ನಾವು ಒಂದು ಶೈನ್ ಆದವರು, ಒಂದು ಫೈನಾನ್ಷಿಯಲ್ಲೇ ನಾವು ಮೇಲೆ ಬಂದವರು, ಸರ್ವಿಸ್ ಕೊಡ್ತೇವೆ. ಮತ್ತು ಬ್ಯಾಟ್ರಿಗೆ ಡಿಸ್ಲಾಟ್ ನಾರ್ಮಲ್ ಮೇಂಟೆನೆನ್ಸ್ ಇರುತ್ತೆ ನೀವು ಮಾಡುವಂಥದ್ದು, ನಾವು ಸಹ ಮಾಡಿ ಕೊಡ್ತೇವೆ. ಇಷ್ಟೇ ಇದು ಮೇಂಟೆನೆನ್ಸ್ ಇಷ್ಟೇ. ಇದಕ್ಕೆ ವಾರಂಟಿ ವಿಚಾರಕ್ಕೆ ಬಂದು ನಿಮಗೆ ಇನ್ವರ್ಟ್ರಿಗೆ ನಿಮಗೆ 24 ಮಂತ್ಗಳು ಪ್ಲಸ್ 12 36 ಮಂತ್ ಬರುತ್ತೆ. 24 ಪ್ಲಸ್ 12 ಮಂತ್ 36 ಮಂತ್ ವಾರಂಟಿ ಬರುತ್ತೆ. SMಗೆ ನಿಮಗೆ 12 ಮಂತ್ಗಳ ವಾರಂಟಿ ಬಂದರೆ 1 ವರ್ಷ ವಾರಂಟಿ ಮಾತ್ರ ಬರುತ್ತೆ. ಇನ್ವರ್ಟ್ರಿಗೆ SMಗೆ 1 ವರ್ಷ ವಾರಂಟಿ. ಇನ್ವರ್ಟ್ರಿಗೆ ಅದು ನಿಮಗೆ 2 + 1 ಅಂದರೆ 24 × 12 36 ಮಂತ್ ಬರುತ್ತೆ. SMಗೆ ಅದು ಕೇವಲ 12 ಮಂತ್ ಬರುತ್ತೆ. ಆ ವಾರಂಟಿ ವಿಚಾರದಲ್ಲಿ ಸಹ ನಿಮಗೆ ಇನ್ವರ್ಟರ್ ಚೇಂಜ್ ಮಾಡೋದು ಬೆಸ್ಟ್ ಅನಿಸುತ್ತೆ. ಥ್ಯಾಂಕ್ ಯು ಸರ್. ನೋಡೋದ್ರಲ್ಲ ಸ್ನೇಹಿತರೆ, ಇದಿಷ್ಟು ಮಾಹಿತಿಯಾಗಿದೆ. ಒಂದು ಮಾಹಿತಿಯನ್ನು ನೀಡಿದ ನಮ್ಮ ಕಂಪನಿಯ ಪ್ರಮೋಟರ್ ಜಯರಾಮ್ ಭಟ್ ಸರ್ ಗೆ ಧನ್ಯವಾದಗಳು. ಧನ್ಯವಾದ. ಒಂದು ಹೆಚ್ಚಿನ ಮಾಹಿತಿಯ ವಿಡಿಯೋವನ್ನು ನಾವು ಡಿಸ್ಕ್ರಿಪ್ಷನ್ ನೀಡಿರ್ತೇವೆ, ನೀವು ನೋಡಿಕೊಳ್ಬೋದು. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಾಕಷ್ಟು ತಿಳಿಸಿ ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.